ಇವತ್ತಿನ ವಿಡಿಯೋದಲ್ಲಿ ಒಂದು ಗೋಬಿ ಮಂಚೂರಿಯನ್ ರೆಸಿಪಿ ನೋಡೋಣ. ಈ ರೆಸಿಪಿ ಬಂದು ಸ್ಟ್ರೀಟ್ ಸ್ಟೈಲ್ ಕೂಡ ಅಲ್ಲ ಮತ್ತೆ ರೆಸ್ಟೋರೆಂಟ್ ಸ್ಟೈಲ್ ಕೂಡ ಅಲ್ಲ, ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಮಾಡಿರುವಂತ ಒಂದು ಗೋಬಿ ಮಂಚೂರಿಯನ್ ರೆಸಿಪಿ. ತುಂಬಾನೇ ಸಿಂಪಲ್ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ನೀವು ಇದೇ ಮೊದಲು ಬಾರಿಗೆ ನಮ್ಮ ಚಾನೆಲ್ ನ ನೋಡ್ತಾ ಇದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಾ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫಟಾಫಟ್ ಅಂತ ವಿಡಿಯೋ ನೋಡ್ಕೊಂಡು ಬರೋಣ. ಇಲ್ಲಿ ಅರ್ಧ ಕೆಜಿ ಹೂಕೋಸನ್ನ ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 1/4 ಗಂಟೆಯಿಂದ ಅರ್ಧ ಗಂಟೆವರೆಗೂ ಇದನ್ನ ನೆನೆಸಿಟ್ಟಿದ್ದೀನಿ. ಈ ರೀತಿಯಾಗಿ ಒಂದೊಂದೇ ಹೂಗಳ ತರ ಬಿಡಿಸಿಟ್ಕೊಂಡಿದ್ದೀನಿ. ನಾವ್ ಯಾವುದೇ ಹೂಕೋಸ್ ಬಳಸ್ಕೊಂಡು ಅಡುಗೆ ಮಾಡ್ತಾ ಇದ್ರು ಕೂಡ ಈ ಸ್ಟೆಪ್ ಮಾತ್ರ ಮಿಸ್ ಮಾಡಬೇಡಿ. ಯಾಕಂದ್ರೆ ಹೂಕೋಸ್ನಲ್ಲಿ ಸಣ್ಣ ಸಣ್ಣ ಹುಳಗಳೆಲ್ಲ ಇರುತ್ತೆ. ಬೆಳಿಬೇಕಾದ್ರೆ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ, ಗೊಬ್ಬರಗಳೆಲ್ಲ ಹಾಕಿರ್ತಾರೆ. ಅದಕ್ಕಾಗಿ ಈ ರೀತಿಯಾಗಿ ನೆನೆಸಿಡೋದು ತುಂಬಾನೇ ಮುಖ್ಯ. ಪೂರ ನೀರ್ನೆಲ್ಲ ತೆಗೆದ್ಬಿಟ್ಟು ಖಾಲಿ ಹೂಕೋಸ್ ಮಾತ್ರ ತಗೊಂಡಿದ್ದೀನಿ. ಇದಕ್ಕೆ 4 ದೊಡ್ಡ ಚಮಚದಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಮತ್ತೆ 2 ದೊಡ್ಡ ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಕಾರ್ನ್ಫ್ಲೋರ್ ಇಲ್ಲದೆ ಗೋಬಿ ಮಂಚೂರಿಯನ್ ಹೇಗೆ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ಸ್ವಲ್ಪ ಕಲರ್ ಹಾಕೊಂಡಿದ್ದೀನಿ. ನೀವು ಮಾಡ್ಕೋಬೇಕಾದ್ರೆ ಕಲರ್ನ ಹಾಕೊಂಡೇ ಇದ್ರೂ ನಡೆಯುತ್ತೆ, ಯಾಕಂದ್ರೆ ಕಲರ್ ಹೆಲ್ತಿಗೆ ಒಳ್ಳೇದಲ್ಲ. ನಿಮ್ಮ ರುಚಿಗೆ ತಕ್ಕಂತೆ ಖಾರ ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಇದನ್ನ ಕಲಿಸ್ಕೊತಾ ಇದ್ದೀನಿ. ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪನೇ ಇದಕ್ಕೆ ನೀರು ಹಾಕೊಂತ ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ. ಜಾಸ್ತಿ ಕೂಡ ನೀರು ಇದಕ್ಕೆ ಬೇಕಾಗೋದಿಲ್ಲ. ಜಸ್ಟ್ ಒಂದು ಕೋಟಿಂಗ್ ಮೇಲ್ಗಡೆ ಕುತ್ಕೊಳ್ಳೋ ರೀತಿ ನೀರು ಹಾಕ್ಕೊಳ್ಳಿ. ಮೈದಾ ಹಿಟ್ಟನ್ನ ಮಾತ್ರ ಜಾಸ್ತಿ ಯೂಸ್ ಮಾಡಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಮೈದಾನ ನಾವು ಜಾಸ್ತಿ ಹಾಕಿದ್ರೆ ಮೆತ್ತಗಾಗೋಗ್ಬಿಡುತ್ತೆ, ಕ್ರಿಸ್ಪಿ ಆಗೋದಿಲ್ಲ. ನಮಗೆ ಕ್ರಿಸ್ಪಿ ಬೇಕು ಆದರೆ ಕಾರ್ನ್ಫ್ಲೋರ್ ಇಲ್ಲ ಅನ್ನೋದಿದ್ರೆ 2 ಚಮಚದಷ್ಟು ಕಾರ್ನ್ಫ್ಲೋರ್ ಬದಲಿಗೆ ಅಕ್ಕಿ ಹಿಟ್ಟನ್ನ ಕೂಡ ನೀವು ಹಾಕೋಬಹುದು. ಪೂರ ಗೋಬಿಗೆ ಮಸಾಲೆ ಹಿಡಿಯೋ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ರೆಡಿ ಆಗಿದೆ. ಇದನ್ನ ಡೈರೆಕ್ಟಾಗಿ ಕಾದಿರುವಂಥ ಎಣ್ಣೆಗೆ ಹಾಕೋದಷ್ಟೇ. ನಾವೆಲ್ಲದನ್ನು ಒಮ್ಮೆಲೆ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ಟವ್ ಫ್ಲೇಮ್ ಬಂದು ಹೈನಲ್ಲೇ ಇರಬೇಕಾಗತ್ತೆ, ಇಲ್ಲದಿದ್ರೆ ಇದು ಹೀಟ್ ಕಡಿಮೆ ಆಗಿಬಿಡುತ್ತೆ. ನಾವು ಇದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಎಲೆಕೋಸ್ ಮಂಚೂರಿಯನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಗೋಬಿ ಮಂಚೂರಿಯನ್ ಮಾಡೋದು ತುಂಬಾ ಸಿಂಪಲ್. ಜಸ್ಟ್ ಒಂದು ಲೇಯರ್ ಕೋಟಿಂಗ್ ಮಾಡೋದು, ಫ್ರೈ ಮಾಡೋದು, ಮಂಚೂರಿಯನ್ ಮಾಡ್ಕೊಳ್ಳೋದು, ಇಷ್ಟೇ. ನಿಮಗೆ ಫಟಾಫಟ್ ಅಂತ ಮಂಚೂರಿಯನ್ ಮಾಡ್ಕೋಬೇಕು ಅಂದಾಗ ನೀವು ಈ ರೀತಿಯಾಗಿ ಗೋಬಿ ಮಂಚೂರಿಯನ್ ಮಾಡ್ಕೊಳ್ಳಿ, ತುಂಬಾ ಈಸಿ ಆಗುತ್ತೆ. ಇವಾಗ ಇದು ಪೂರ್ತಿ ಬೆಂದ ಮೇಲೆ ಕ್ರಿಸ್ಪಿ ಆಗೋವರೆಗೂ ಫ್ರೈ ಆದ ನಂತರ ಎಣ್ಣೆಯಿಂದ ತೆಕ್ಕೊಂಡಿದ್ದೀನಿ. ನೆಕ್ಸ್ಟ್ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಮತ್ತು ಕಲರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಆವಾಗಲೇ ಹೇಳಿದಾಗೆ ಕಲರ್ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ತುಂಬ ಜನ ಕೇಳ್ತೀರಾ ಈ ರೀತಿಯಾಗಿ ಕಾರ್ನ್ಫ್ಲೋರ್ ನೀರನ್ನ ಯಾಕೆ ಹಾಕೋಬೇಕು ನಾವು ಗೋಬಿಗೆ ಅಂತ. ಇದನ್ನು ಯಾಕೆ ಹಾಕೋಬೇಕಂತ ಮಂಚೂರಿಯನ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಬಟ್ ಇದ್ರ ಬದಲಿಗೆ ಏನು ಹಾಕೋಬೋದು ಅಂದರೆ ಹುರಿಗಡ್ಲೆನ ಪುಡಿ ಮಾಡಿ ಸ್ವಲ್ಪ ಇದೇ ರೀತಿ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಕೂಡ ನೀವು ಯೂಸ್ ಮಾಡ್ಕೋಬೋದು. ಮುಂದಿನ ವಿಡಿಯೋಗಳಲ್ಲಿ ಮನೆಯಲ್ಲೇ ಆರೋಗ್ಯಕರವಾದಂಥ ಫುಡ್ ಕಲರ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಸೊ ಆ ವಿಡಿಯೋನ ಮಿಸ್ ಮಾಡದೆ ನೋಡಿ. ನೆಕ್ಸ್ಟ್ ಒಂದು ಪ್ಯಾನ್ನಲ್ಲಿ 1 ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲದಿದ್ದರೆ ಜಸ್ಟ್ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಶುಂಠಿದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಇದಕ್ಕೆ 1-2 ಹಸಿಮೆಣಸಿನಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು. ಒಂದು ವೇಳೆ ರೆಡಿಮೇಡ್ ಸಾಸ್ ಇಲ್ಲದಿದ್ದರೆ ಮನೆಯಲ್ಲೇ ಈ ರೀತಿಯಾಗಿ ಟೊಮ್ಯಾಟೊ ಸಾಸ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ರೆಡಿಮೇಡ್ ಟೊಮ್ಯಾಟೊ ಕೆಚಪ್ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು 1-2 ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ ಖಾರಕ್ಕೋಸ್ಕರ. ಒಂದು ವೇಳೆ ಸಾಸ್ ಇಲ್ಲದಿದ್ದರೆ 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಕೂಡ ಹಾಕೋಬಹುದು. ಮತ್ತು 1 ಚಮಚದಷ್ಟು ಸೋಯಾ ಸಾಸ್ ಕೂಡ ಹಾಕ್ಕೊಂಡಿದ್ದೀನಿ. ಇದ್ರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಾರ್ನ್ಫ್ಲೋರ್ ನೀರನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಯಾಕೆ ಹಾಕ್ಕೋಬೇಕು ಅಂದರೆ ಮಂಚೂರಿಯನ್ ಮಾಡಬೇಕಾದ್ರೆ ನಾವು ಸ್ವಲ್ಪನಾದರೂ ನೀರು ಹಾಕಲೇಬೇಕಾಗುತ್ತೆ. ಬಟ್ ಆ ನೀರು ಹಾಗೆ ಉಳ್ಕೊಂಡ್ರೆ ಮಂಚೂರಿಯನ್ ತಿನ್ನಬೇಕಾದ್ರೆ ಚೆನ್ನಾಗಿ ಅನಿಸೋದಿಲ್ಲ. ಸೊ ಸ್ವಲ್ಪನಾದರೂ ಡ್ರೈ ಇರಬೇಕಾಗತ್ತೆ. ಕಾರ್ನ್ಫ್ಲೋರ್ ಬಂದು ತುಂಬ ಬೇಗ ಗಟ್ಟಿಯಾಗಿಬಿಡುತ್ತೆ ನೀರು ಜೊತೆ ಬೇಯಿಸ್ಕೊಂಡಾಗ. ಅದಕ್ಕಾಗಿ ನಾವು ಕಾರ್ನ್ಫ್ಲೋರ್ ಹಾಕೋದು ನೀರೆಲ್ಲ ಗಟ್ಟಿಯಾಗಲಿ, ಮಂಚೂರಿಯನ್ ಮೇಲೆ ಒಂದು ಲೇಯರ್ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಅದು ನಾವು ಕಾರ್ನ್ಫ್ಲೋರ್ ಹಾಕಿದರೆ. ಹುರಿಗಡಲೆ ಪುಡಿ ಕೂಡ ಒಂದು ಗ್ರೇವಿನ ಗಟ್ಟಿ ಮಾಡುತ್ತೆ. ಬೇಕಿದ್ರೆ ನೀವು ಅದನ್ನ ಕೂಡ ಹಾಕೋಬಹುದು ಕಾರ್ನ್ಫ್ಲೋರ್ ಬದಲಿಗೆ. ನೆಕ್ಸ್ಟ್ ಇದಕ್ಕೆ 1/4 ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, 1/4 ಚಮಚದಷ್ಟು ಧನಿಯಾ ಪುಡಿ ಮತ್ತು 1/4 ಚಮಚದಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಡ್ರೈ ಗೋಬಿ ಹಾಕೋತಾ ಇದ್ದೀನಿ. ಗೋಬಿಗೆಲ್ಲ ಗ್ರೇವಿ ನೀಟಾಗಿ ಇಟ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ನೀರೆಲ್ಲ ಹಿಂಗೋ ರೀತಿ ಫ್ರೈ ಮಾಡಿಕೊಂಡು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಅಥವಾ ಸ್ಪ್ರಿಂಗ್ ಆನಿಯನ್ ಇದ್ದರೆ ಸ್ಪ್ರಿಂಗ್ ಆನಿಯನ್ನ ನೀವು ಮೇಲಿಂದ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗತ್ತೆ. ಹೇಗಿದ್ರೂ ಚಳಿ ಇರೋದ್ರಿಂದ ಈ ರೀತಿಯಾಗಿ ಬಿಸಿಯಾಗಿ ಗೋಬಿ ಮಂಚೂರಿಯನ್ ಮಾಡಿಕೊಂಡ್ರೆ ಸಂಜೆ ಟೈಮಲ್ಲಿ ಸಕ್ಕತ್ತಾಗಿರುತ್ತೆ.
ನೋಡಿದ್ರಲ್ವಾ ಗೋಬಿ ಮಂಚೂರಿಯನ್ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ. ಇನ್ನು ತುಂಬಾ ರೀತಿಯಾದಂಥ ಮಂಚೂರಿಯನ್ ರೆಸಿಪೀಸ್ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಹೇಳ್ಕೊಟ್ಟಿದ್ದೀನಿ. ಅಂದರೆ ಸಾಸ್ ಹಾಕಿ ಮಾಡಿರುವಂಥ ಮಂಚೂರಿಯನ್ ಆಗ್ಬೋದು, ರೆಡಿಮೇಡ್ ಸಾಸ್ ಇಲ್ದಲೆ ಮನೆಯಲ್ಲೇ ಸಾಸ್ ಪ್ರಿಪೇರ್ ಮಾಡ್ಕೊಂಡು ಮಾಡಿರುವಂಥ ಮಂಚೂರಿಯನ್ಸ್ ಆಗ್ಬೋದು. ಇದೆಲ್ಲ ಕೂಡ ತುಂಬಾ ರೀತಿಯಾದಂಥ ಮಂಚೂರಿಯನ್ ರೆಸಿಪೀಸ್ ಇದೆ. ಅದೆಲ್ಲ ವಿಡಿಯೋ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.